ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು 9ನೇ ತರಗತಿಯ ಭಾಗ 1ರ ಪ್ರಜಾನಿಷ್ಠೆಯ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ಮೊದಲಿಗೆ ನಾವು ಕವಿ ಪರಿಚಯ ನೋಡೋಣ. ಲೇಖಕರ ಪರಿಚಯ. ಹೆಸರು ಸಾಸಿ ಮರುಳಯ್ಯ. ಇವರ ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಕಾಲ 1931. ಸ್ಥಳ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ, ತಾಲೂಕು ಸಾಸಲು. ಇವರು ಬರೆದಂತಹ ಕೃತಿಗಳು ಶಿವತಾಂಡವ, ಕೆಂಗನಕಲ್ಲು, ವಚನವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯವಾತಾಪಿ ಮುಂತಾದವುಗಳು. ಪ್ರಶಸ್ತಿ: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿ. ಅರ್ಥ ಆಯ್ತಲ್ಲ? ನಾವು ಈಗ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಯು ಶುಡ್ ರೈಟ್ ದ ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಸೊ ಇಟ್ ಮೀನ್ಸ್ ವೇರ್ ಡಿಡ್ ದ ವಾರ್ ಬಿಟ್ವೀನ್ ಚೋಲಾಸ್ ಆ್ಯಂಡ್ ಹೊಯ್ಸಳಸ್ ಟೇಕ್ ಪ್ಲೇಸ್? ಚೋಳರು ಮತ್ತು ಹೊಯ್ಸಳರ ನಡುವೆ ಮನವಳ್ಳಿ ಮುಡುಕತೊರೆಯ ಬಳಿ ಯುದ್ಧ ನಡೆಯಿತು. ಇನ್ಸ್ಟೆಡ್ ಆಫ್ ಎಲ್ಲಿ ಯು ಶುಡ್ ರೈಟ್ ದ ಮನವಳ್ಳಿಯಿಂದ ಹಿಡಿದು ಮುಡುಕತೊರೆಯ ಬಳಿ ಯುದ್ಧ ನಡೆಯಿತು. ದಿಸ್ ಈಸ್ ದ ಮೇನ್ ಆನ್ಸರ್. ಇಲ್ಲಿವರೆಗೂ ಆ್ಯಸ್ ಇಟ್ ಈಸ್ ಬರೆದು ಇಲ್ಲಿಂದ ನೀವು ಎಲ್ಲಿಯನ್ನು ವರ್ಡನ್ನು ತೆಗೆದು ಈ ಆನ್ಸರ್ನ ಬರಬೇಕು. ಮಳವಳ್ಳಿ ಮುಡುಕತೊರೆಯ ಬಳಿ. ನೆಕ್ಸ್ಟ್ ಕ್ವಶನ್. ಸಾಮ್ರಾಟರು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಇಟ್ ಮೀನ್ಸ್ ಹೂ ಸ್ಟುಡ್ ಆಸ್ ಅ ಸೇವಿಯರ್ ಆಫ್ ದ ಸ್ಟೇಟ್ ವೆನ್ ದ ಎಂಪರರ್ ವಾಸ್ ನಾಟ್ ಇನ್ ದ ಕ್ಯಾಪಿಟಲ್? ದ ಆನ್ಸರ್ ಈಸ್ ಸಾಮ್ರಾಟ್ ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತವರು ಮಹಾರಾಣಿ ಶಾಂತಲಾದೇವಿ. ಇಲ್ಲಿ ಯಾರು ಅನ್ನೋ ವರ್ಡ್ ಬದಲಾಗಿ ಮಹಾರಾಣಿ ಶಾಂತಲಾದೇವಿ ಅಂತ ಬರಿಬೇಕು. ಅರ್ಥ ಆಯ್ತಲ್ಲ? ಯಾರು ಅನ್ನೋದು ಇಲ್ಲಿವರೆಗೂ ಹಾಗೆ ಬರೆದು ನೆಕ್ಸ್ಟ್ ಯಾರು ಅನ್ನೋ ವರ್ಡನ್ನು ತೆಗೆದು ಈ ವರ್ಡನ್ನು ಬರಿಬೇಕು. ನೆಕ್ಸ್ಟ್ ಕ್ವಶನ್ ಈಸ್ ದ ಥರ್ಡ್ ಕ್ವಶನ್ ಈಸ್ ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಸೊ ವೇರ್ ಡಿಡ್ ಪೀಪಲ್ ಆಫ್ ಬನದಮ್ಮ ವಿಲೇಜ್ ಬಿಲಾಂಗ್ಸ್ ಟು ದಿ ಪಂಚಾಯತ್? ದ ಆನ್ಸರ್ ಈಸ್ ಬನದಮ್ಮನಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಹಳ್ಳಿಯ ಜನರು ಬನಶಂಕರಿ ದೇವಾಲಯ ಎಲ್ಲಿ ಈ ವರ್ಡನ್ನು ತೆಗೆದು ಮುಂಭಾಗದ ಕಟ್ಟೆಯ ಮೇಲೆ. ದಿಸ್ ಈಸ್ ದ ಮೇನ್ ಆನ್ಸರ್. ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಈಸ್ ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಸೊ ಇನ್ ಬನದಮ್ಮ ವಿಲೇಜ್ ಪಂಚಾಯತ್ ಜಸ್ಟಿಸ್ ವಾಸ್ ಡಿಸೈಡೆಡ್ ಬಿಟ್ವೀನ್ whom? ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಈರಣ್ಣ ಮತ್ತು ಬೀರಣ್ಣನ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು. ಇನ್ಸ್ಟೆಡ್ ಆಫ್ ಯಾರ್ಯಾರು? ದ ಆನ್ಸರ್ ಈಸ್ ಯಾರಣ್ಣ ಮತ್ತು ಬೀರಣ್ಣ. ಸೊ ದಿಸ್ ಈಸ್ ದ ಮೇನ್ ಆನ್ಸರ್, ಮೇನ್ ಕೀವರ್ಡ್ಸ್ ಆಫ್ ದ ಆನ್ಸರ್. ಇದೇ ಮೇನ್ ಆನ್ಸರ್ ಈ ಕ್ವಶನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕೊಟ್ಟಿರೋ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ದ ಫಸ್ಟ್ ಕ್ವಶನ್ ಈಸ್ ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ವಾಟ್ ಈಸ್ ದ ವಿಷ್ಣುವರ್ಧನಸ್ ಪೊಸಿಷನ್ ಆನ್ ದ ಲೂಟಿಂಗ್ ಆಫ್ ತಲಕಾಡು? ದ ಆನ್ಸರ್ ಈಸ್ ವಿಷ್ಣುವರ್ಧನ ತನ್ನ ಸೈನಿಕರಿಗೆ ಯುದ್ಧವನ್ನು ಗೆದ್ದ ನಂತರ ಇದು ನಮ್ಮ ವಿಜಯದ ದಿನವೆಂದು ಮರೆಯಬಾರದು. ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯವೂ ಹೌದು. ನಮಗೆ
ನಮಗೆ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರೂ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಬಾರದು. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಈ ಕಾರಣದಿಂದ ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ನಡೆಸಿಕೊಳ್ಳಬೇಕು. ಭಯವನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಬೇಕು ಎಂಬ ನಿಲುವನ್ನು ಹೊಂದಿದ್ದರು. ದ ನೆಕ್ಸ್ಟ್ ಕ್ವಶನ್ ಈಸ್, ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ಸೊ ಇಟ್ ಮೀನ್ಸ್, ವಾಟ್ ಇಶ್ಯೂ ವಾಸ್ ಡಿಸ್ಕಸ್ಡ್ ಇನ್ ಫ್ರಂಟ್ ಆಫ್ Banadamma's village temple? The answer is, ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಈರಣ್ಣ ಮತ್ತು ಬೀರಣ್ಣರಿಗೆ ಸಂಬಂಧಿಸಿದ ಪಂಚಾಯಿತಿ ನಡೆಯುತ್ತಿತ್ತು. ಬೀರಣ್ಣ ತನ್ನ ಹಳ್ಳಿ ಹೊಲವನ್ನು ಈರಣ್ಣನಿಗೆ 8 ಹೊನ್ನಿಗೆ ಮಾರಿದ್ದನು. ಈರಣ್ಣ 2 ವರ್ಷಗಳ ನಂತರ ಹೊಲವನ್ನು ಉಳುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಗುತ್ತದೆ. ಸಿಕ್ಕ ಬಂಗಾರವು ಹಿಂದೆ ಹೊಲವನ್ನು ಮಾರಿದ್ದ ಬೀರಣ್ಣನಿಗೆ ಸೇರಬೇಕೋ ಅಥವಾ ಈರಣ್ಣನಿಗೆ ಸೇರಬೇಕೋ ಎಂಬ ವಿಚಾರವಾಗಿ ಚರ್ಚೆ ನಡೆಯುತ್ತಿತ್ತು. ಅರ್ಥ ಆಯ್ತಲ್ಲ ಮಕ್ಕಳೇ? ನೆಕ್ಸ್ಟ್ ಕ್ವಶನ್, 4th ಒನ್. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ದ ಕ್ವಶನ್ ಮೀನಿಂಗ್ ಈಸ್, ವಾಟ್ ಈಸ್ ದ ಶಾಂತಲಾಸ್ ಒಪಿನಿಯನ್ ಅಬೌಟ್ ಗಾಡ್ಸ್ ಜಡ್ಜ್ಮೆಂಟ್? ಬೀರಣ್ಣ ವಾದಿಸುತ್ತಿದ್ದಾಗ ಕಟ್ಟೆಯ ಮೇಲಿದ್ದ ದೈವದವರು ಇಬ್ಬರಿಗೂ ಬೇಡವಾದ ಹೊನ್ನು ರಾಜ ಬೊಕ್ಕಸಕ್ಕೆ ಸಿಗಲಿ ಎಂದರು. ಆಗ ಮಾರುವೇಷದಲ್ಲಿದ್ದ ರಾಣಿ ಶಾಂತಲಾದೇವಿಯು ನಿಮ್ಮ ಊರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಎಂದಳು. ನೆಕ್ಸ್ಟ್ 5th ಕ್ವಶನ್ ಈಸ್, ಶಾಂತಲೆಯು ನೀಡಿದ ತೀರ್ಪೇನು? ವಾಟ್ ವಾಸ್ ದ ಜಡ್ಜ್ಮೆಂಟ್ ಗಿವನ್ ಬೈ ಶಾಂತಲೆ? ಶಾಂತಲೆ, ಅದು ದೈವದ ದುಡ್ಡಾದ ಕಾರಣ ಅದು ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು. ಅದೇ ಧನ ಹೊಯ್ಸಳ ಶೈಲಿಯ ಮಾದರಿಯಲ್ಲಿ ವೇರಾಪುರಿಯಲ್ಲಿ ಹಾಗೂ ದ್ವಾರ ಸಮುದ್ರದಲ್ಲಿ ದೇವಾಲಯ ನಿರ್ಮಾಣ ಆ ಹೊನ್ನು ವಿನಿಯೋಗವಾಗಲಿ. ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಕೇತು ನಾಯಕರ ಹೆಸರಿನಲ್ಲಿಯೇ ನಿರ್ಮಾಣವಾಗಬೇಕು ಮತ್ತು ಅವರ ಹೆಸರಿನಲ್ಲಿಯೇ ಒಂದು ಶಿಲಾಶಾಸನವು ಸ್ಥಾಪಿಸಬೇಕು ಎಂದು ತೀರ್ಮಾನ ನೀಡಿದಳು. ನೆಕ್ಸ್ಟ್ ಕ್ವಶನ್, ಇ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಮೀನ್ಸ್ ಯು ಶುಡ್ ಆನ್ಸರ್ ಇನ್ 8 to 9 ಸೆಂಟೆನ್ಸ್. ಫಸ್ಟ್ ಕ್ವಶನ್, ಚೋಳ ದೊರೆ ಕುಲೋತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ದ ಕ್ವಶನ್ ಮೀನಿಂಗ್ ಈಸ್, ಸೊ ಆನ್ಸರ್ ಈಸ್, ಕುಲೋತುಂಗ ಚೋಳನು ಪ್ರಚಂಡ ಆಶಾವಾದಿಯಾಗಿದ್ದನು. ಅಖಂಡ ಭಾರತದ ಒಡೆತನವನ್ನು ಬಯಸಿದ್ದನು. ಈತನು ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಅದನ್ನು ವಶಪಡಿಸಿಕೊಳ್ಳಲು ಮುಂದಾದನು.
ಕುಲೋತ್ತುಂಗ ಚೋಳನು ತನ್ನ ಅಧೀನದಲ್ಲಿದ್ದ ತಲಕಾಡಿನ ರಾಜ್ಯ ಪ್ರತಿನಿಧಿಯಾಗಿದ್ದ ಆದಿಯಮನನ್ನು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡುವಂತೆ ಉತ್ತೇಜನ ನೀಡಿದನು. ಅದರಂತೆ ಆದಿಯಮನು ಚಿಕ್ಕ ಪುಟ್ಟ ಗಡಿನಾಡುಗಳನ್ನು ವಶಪಡಿಸಿಕೊಂಡು ಸಕಲ ಸೇನಾಸಮೇತವಾಗಿ ಹೊಯ್ಸಳರ ಮೇಲೆ ಯುದ್ಧಕ್ಕೆ ಸಿದ್ಧನಾದನು. ಇದನ್ನು ಗುಪ್ತಚಾರರಿಂದ ತಿಳಿದ ವಿಷ್ಣುವರ್ಧನ ಚೋಳರ ವಶದಲ್ಲಿದ್ದ ತಲಕಾಡಿನ ಮೇಲೆ ಯುದ್ಧ ಸಾರಿದನು. ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯ ಯುದ್ಧದಲ್ಲಿ ಮಡಿದನು. ಅವನು ಸತ್ತ ಸುದ್ದಿ ತಿಳಿದ ಚೋಳ ಸೇನಾ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೂಡಿ ಸುಲಭವಾಗಿ ವಿಷ್ಣುವರ್ಧನನ ವಶವಾಯಿತು. ದ ನೆಕ್ಸ್ಟ್ ಕ್ವಶನ್ ಈಸ್, ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಬನದಮ್ಮನ ಹಳ್ಳಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಎಂಬರು ವಾಸವಾಗಿದ್ದರು. ಬೀರಣ್ಣ 2 ವರ್ಷಗಳ ಹಿಂದೆ ತನ್ನ ಹೊಲವನ್ನು ಈರಣ್ಣನಿಗೆ 8 ಹೊನ್ನಿಗೆ ಮಾರಿದ್ದನು. ಈರಣ್ಣನು ಒಂದು ದಿನ ಹೊಲವನ್ನು ಹೂಳುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಆ ಸಿಕ್ಕ ಹೊನ್ನು ನನ್ನದಲ್ಲ, ಅದು ಬೀರಣ್ಣನಿಗೆ ಸೇರಬೇಕೆಂದು ಅವನಿಗೆ ಕೊಡಲು ಹೋದಾಗ ಬೀರಣ್ಣನು ಅದನ್ನು ಸ್ವೀಕರಿಸದೆ ಆ ಹೊನ್ನಿಗೆ ನೀನೇ ಒಡೆಯ ಎಂದು ಹೇಳಿದನು. ಕೊನೆಗೆ ಈ ವಿಚಾರವನ್ನು ದೈವದವರಿಗೆ ತಿಳಿಸಿದಾಗ ಅವರು ಪಂಚಾಯಿತಿಯಲ್ಲಿ ನ್ಯಾಯ ತೀರ್ಮಾನ ಮಾಡಿ ಇಬ್ಬರಿಗೂ ಬೇಡವಾದ ಹೊನ್ನನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು ಎಂದು ನಿರ್ಧರಿಸಿದವರು. ಇದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಾಂತಲೆಯು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಜ್ಯದ ದುಡಿಮೆಯಲ್ಲ, ನಿಮ್ಮೂರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗುವುದೇ ಧರ್ಮ. ಇದು ದೈವದ ದುಡ್ಡಾದಿ ಕಾರಣ ದ್ವಾರ ಸಮುದ್ರ ಮತ್ತು ವೇಲಾಪುರಿಯಲ್ಲಿ ಹೊಯ್ಸಳರ ಶೈಲಿಯಲ್ಲಿ ಅವಳಿ ದೇವಾಲಯಗಳನ್ನು ಕಟ್ಟುವ ನಾಯಕತ್ವದಲ್ಲಿ ಕೇತುವಿನ ನಾಯಕತ್ವದಲ್ಲಿ ನಿರ್ಮಿಸಬೇಕು ಮತ್ತು ಹೊಯ್ಸಳ ಮೇಲೆ ಲಾಲಿತ್ಯ ಭವ್ಯತೆ ಆ ದೇವಾಲಯಗಳ ಮೂಲಕ ನೆಲೆಸಬೇಕೆಂದು ತೀರ್ಮಾನ ಮಾಡಿದಳು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಸ್ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ತಲಕಾಡುಗೌಡನಿಗೆ ಜಯವಾಗಲಿ. ಆಯ್ಕೆ: ಈ ವಾಕ್ಯವನ್ನು ಸಾಶಿ ಮುರುಳಯ್ಯ ಅವರು ರಚಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಆಕರಗಂತ ನಾಟ್ಯಮಯೂರಿ ಹೇಳಿಕೆ: ಈ ಮಾತನ್ನು ಸೈನಿಕರು ವಿಷ್ಣುವರ್ಧನನ ಕುರಿತು ಹೇಳಿದ್ದಾರೆ. ಸಂದರ್ಭ: ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಮಯನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೇನೆಯು ಈ ರೀತಿ ಜೈಕಾರ ಹಾಕಿತು. ಸ್ವಾರಸ್ಯ: ಇಲ್ಲಿ ವಿಷ್ಣುವರ್ಧನನ ಸೈನಿಕ ಶಕ್ತಿ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರ ವಿಜಯೋತ್ಸಾಹ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ಸಂದರ್ಭ: ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಆಯ್ಕೆ: ಈ ವಾಕ್ಯವನ್ನು ಸಾಶಿ ಮುರುಳಯ್ಯ ಅವರು ರಚಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಆಕರ ಗ್ರಂಥ ನಾಟ್ಯಮಯೂರಿ ಹೇಳಿಕೆ: ಈ ಮಾತನ್ನು ವಿಷ್ಣುವರ್ಧನನು ಸೈನಿಕರಿಗೆ ಹೇಳಿದ್ದಾನೆ. ಸಂದರ್ಭ: ವಿಷ್ಣುವರ್ಧನನು ಕುಲೋತ್ತುಂಗ ಚೋಳದ ದಂಡನಾಯಕ ಆದಿಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವಾರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ,
ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳುತ್ತಾನೆ. ಸ್ವಾರಸ್ಯ: ಇಲ್ಲಿ ವಿಷ್ಣುವರ್ಧನ್ನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ. ನೆಕ್ಸ್ಟ್ ಸಂದರ್ಭ ಥರ್ಡ್ ಒನ್. ತಂಬೂಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳಕ್ ಕೆಟ್ಟತನ ಬೇಡ. ಬಾಯಿಗಾಕೊಳ್ಳೋ ಕೆಟ್ಟತನ ಬೇಡ. ಆಯ್ಕೆ: ಈ ವಾಕ್ಯವನ್ನು ಸಾಶಿರ್ ಮುಳ್ಳಯ್ಯ ಅವರು ರಚಿಸಿರುವ ಪ್ರಜಾನಿಷ್ಠೆ ಎಂಬ ಗದ್ಯದಿಂದ ಆರಿಸಲಾಗಿದೆ. ಆಕರ ಗ್ರಂಥ ನಾಟ್ಯಮಯೂರಿ. ಹೇಳಿಕೆ: ಈ ಮಾತನ್ನು ಬೀರಣ್ಣ ಈರಣ್ಣನಿಗೆ ಹೇಳಿದ್ದಾನೆ. ಸಂದರ್ಭ: ಈರಣ್ಣನು ಬೀರಣ್ಣಿನಿಂದ ಕೊಂಡುಕೊಂಡ ಹೊಲದಲ್ಲಿ ಉಳುತ್ತಿದ್ದಾಗ ಒಂದು ಕೊಪ್ಪರಿಗೆಯ ಹೊನ್ನ ಸಿಕ್ಕಿತು. ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಈ ಹೊನ್ನು ನಿನ್ನದು, ತೆಗೆದುಕೋ ಎಂದನು. ಆ ಸಂದರ್ಭದಲ್ಲಿ ಬೀರಣ್ಣನ, ನಿನಗೆ ಹೊಲ ಮಾರಿದ ಮೇಲೆ ಅದು ನಿನ್ನದು ಸೇರಬೇಕು, ಅದು ನನ್ನದಲ್ಲ. ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬ್ಯಾಸಿ ಎಂದು ನಿರಾಕರಿಸಿದನು. ಬೇಡ ಎಂದು ನಿರಾಕರಿಸಿದನು. ಸ್ವಾರಸ್ಯ: ಇಲ್ಲಿ ಈರಣ್ಣ ಮತ್ತು ಬೀರಣ್ಣನಲ್ಲಿದ್ದ ನಿಸ್ವಾರ್ಥತೆ, ಧರ್ಮಪರತೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಸ್ ಬಿಟ್ಟ ಸ್ಥಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ತಲಕಾಡು, ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಮಾನವೀಯ, ಮಾನವಿ ಇಸ್ ದ ಮೇನ್ ಆನ್ಸರ್. ಥರ್ಡ್ ಒನ್. ನಿಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಏಳಿಗೆಗಾಗಿ ಇಸ್ ದ ಆನ್ಸರ್. ಫೋರ್ತ್ ಒನ್. ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಸ್ವರ್ಗ, ಸ್ವರ್ಗ ಇಸ್ ದ ಮೇನ್ ಆನ್ಸರ್. ಎಲ್ಲರಿಗೂ ಈ ಪ್ರಶ್ನೋತ್ತರಗಳು ನಿಮಗೆ ಅರ್ಥವಾಗಿದೆ ಎಂದು ನಾನು ತಿಳಿಯುತ್ತೇನೆ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದೀಸ್ ಆನ್ಸರ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ.